ॐ श्री राघवेन्द्राय नमः। श्री गुरुभ्यो नमः। परमगुरुभ्यो नमः। श्रीमदानंदतीर्थ गुरुभ्यो नमः। श्री वेदव्यासाय नमः। लक्ष्मी हेग्रीवाय नमः। लक्ष्मी वेंकटेशाय नमः। लक्ष्मी नरसिंहाय नमः। ओं उग्रवीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्युं नमाम्यहम्। आपादमूलपर्यन्तं गुरुनानां दुष्प्रेतेन विज्ञाः प्रणश्यन्ति सिद्धन्ति च मनोरथः। ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ, ಮುಖ್ಯ ಪ್ರಾಣದೇವರ ಸನ್ನಿಧಾನ, ರಾಯರ ಮೃತಿಕಾ ಬೃಂದಾವನ ಜಿಂದು ತೀರ್ಥರು ಜಯತೀರ್ಥರು ರಾಯರು ಮೂರೂ ಮೃತಿಕೆ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ಸಾಕ್ಷಾತ್ 48 ಸಾಲಿಗ್ರಾಮ ಇರ್ತಕ್ಕಂಥ ಕ್ಷೇತ್ರದಲ್ಲಿ ರಾಯರು ಸಂಪೂರ್ಣವಾಗಿ ಎಲ್ಲರಿಗೂ ಆರೋಗ್ಯ ಭಾಗ್ಯ ಸಂಪತ್ತನ್ನು ಕೊಟ್ಟು ಕುಲವನ್ನು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಕ್ಪಾಶಿತು ವಾಡವಾದಿಂತತ್ವ ಶರೀರೋಸ್ಥ ಸಮಸ್ತ ದೋಷ ಅಥವಾ ಸನೋ ವ್ಯಾಗುರು ರಾಘವೇಂದ್ರ. ನಮ್ಮ ಕ್ಷೇತ್ರದಲ್ಲಿ ಸಂತಾನ ಗೋಪಾಲಕೃಷ್ಣ ಹೇಗೆ ಅನುಗ್ರಹವನ್ನು ಮಾಡ್ತಾರೆ, ಹೇಗೆ ಗುರುಗಳು ಅನುಗ್ರಹವನ್ನು ಮಾಡ್ತಾರೆ. ಗುರುಗಳು ಇದೇ ವಿಶೇಷವಾಗಿ ಕೊಡ್ತಾ ಇರ್ತಾರೆ ಯಾವಾಗಲೂ ಅಂತಲ್ಲ. ಯಾಕೆಂದರೆ ಈ ರಾಘವೇಂದ್ರ ಸ್ವಾಮಿಗಳಲ್ಲಿ ವಿಶೇಷ ಮುಂಭಾಗದಲ್ಲಿ ನರಸಿಂಹದೇವರು, ರಾಮದೇವರು, ಸಂತಾನ ಗೋಪಾಲಕೃಷ್ಣ, ವೇದವ್ಯಾಸದೇವರು ಈ ಮೂರು ಬೃಂದಾವನ ವಿಶೇಷವಾಗಿರ್ತಕ್ಕಂಥದ್ದು, 4 ದಿಕ್ಕುಗಳಲ್ಲೂ ವಿಶೇಷವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇದೇ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಕಾಸುಬಾಗಲಿರ್ತಕ್ಕಂಥ ದೊಡ್ಡಬಳ್ಳಾಪುರ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಒಬ್ಬ ಮುದ್ದಪ್ಪ ಅಂತಕ್ಕಂಥ ಒಬ್ಬ ತಿಗಳರ ಪೈಕಿ ವಿಶೇಷವಾಗಿ ರಾಯರ ಭಕ್ತ ಅವನು. ಆ ರಾಯರ ಭಕ್ತ ಒಂದಾನೊಂದು ದಿನ ವಿಶೇಷವಾಗಿ ಗಂಡ ಹೆಂಡತಿ ಅವರ ಅಕ್ಕ ವಿಶೇಷವಾಗಿ ಇಲ್ಲಿ ಬಂದು ರಾಯರ ಸೇವೆಯನ್ನು ಮಾಡೋಕ್ಕೋಸ್ಕರವಾಗಿ ಎಲ್ಲರೂ ಬಂದಿದ್ದಾರೆ. ಆ ಬಂದಾಗ ಅವರ ಜಾತಕದಲ್ಲಿ ಕೆಲವು ದೋಷಗಳಿತ್ತು. ಆ ದೋಷವನ್ನು ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳಿದ್ದಷ್ಟೇ. ಆ ಹೇಳಿದಾಗ ಅವರೇನು ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಮಾಡಬೇಕು ಅಂತ ಹೋದರು, ಆದರೆ ಗುರುಗಳು ಹೆಂಗೆ ಅನುಗ್ರಹವನ್ನು ಮಾಡಿದ್ರು ಅವರಿಗೆ ಅಂದರೆ, ಅವರು ಇದೆಲ್ಲ ಏನು ಬೇಡ, ಈ ಕ್ಷೇತ್ರಕ್ಕೆ ಬಂದಿದ್ದಾರೆ, ರಾಯರ ಮೇಲೆ ನಂಬಿಕೆ ಇಲ್ಲ, ಆ ನಂಬಿಕೆ ಬರಬೇಕು ಅಂದರೆ ನಾನು ಅನುಗ್ರಹ ಮಾಡಬೇಕು ಅಂತ ಅವರು ರಾಯರ ವ್ಯಕ್ತಿ. ಅಗಮ್ಯ ಮಹಿಮಾಲೋಗೆ ರಾಘವೇಂದ್ರ ಮಹಾಶಯ ಅಂತ ಅಗಮ್ಯ ಮಹಿಮರು ರಾಘವೇಂದ್ರ ಸ್ವಾಮಿಗಳು ರಾಯರ ಮೇಲೆ ನಂಬಿಕೆ ಇರಬೇಕಂತೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂದಾಗ ಗುರುಗಳ ಅನುಗ್ರಹ ಆಗಬೇಕಾದ್ರೆ ಏನು ಮಾಡಬೇಕು ಅವರು ಅಂದಾಗ ಗುರುಗಳಿಗೆ ಬಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾರೆ. ಆ ನಮಸ್ಕಾರವನ್ನು ಮಾಡಿ ರಾಯರ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು, ತೀರ್ಥ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಒಂದು ದಿನ ಬಂದಾಗ ಎಲ್ಲ ಹೇಳಿದೆ, ಮುಂದಿನ ಗುರುವಾರ ನೀವು ಬನ್ನಿ, ರಾಯರು ನಿಮಗೆ ಅನುಗ್ರಹವನ್ನು ಮಾಡ್ತಾರೆ ಅಂತ ಹೇಳಿದೆ. ಅದೇ ರೀತಿಯಾಗಿ ಮುಂದಿನ ಗುರುವಾರ ಬಂದರು, ರಾಯರ ಸೇವೆಯನ್ನು ಮಾಡಿದ್ರು, ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಗುರುಗಳಿಗೆ ಸಂಕಲ್ಪ ಮಾಡಿಕೊಂಡ. ಯಾವ ರೀತಿ ಸಂಕಲ್ಪ ಮಾಡಿಕೊಂಡ ಅಂದರೆ, ದೇವರೇನು ಕಮ್ಮಿ ಮಾಡಿಲ್ಲ ಅವನಿಗೆ, ವಿಶೇಷವಾಗಿ ಮುದ್ದಪ್ಪ ಅಂತ ಅವನ ಹೆಸರು. ರಾಯರು ನನಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ರೆ ರಾಯರಿಗೆ ರಥೋತ್ಸವವನ್ನು ಮಾಡಿಸ್ತೀನಿ ಅಂತ. ಅದಕ್ಕೆ ನಾನು ಆ ದೇವನಾಮವನ್ನು ರಥವ ನೇರಿದ ರಾಘವೇಂದ್ರ ಸದ್ಗುಣ ಗಣ ಸಾಂದ್ರ ರಥವ ನೇರಿದ ರಾಘವೇಂದ್ರ. ರಾಯರು ಎಲ್ಲಿ ಕೂತಿದ್ದಾರೆ? ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳು ಅವರ ಹಿಂದಿನ ಅವತಾರ ಪ್ರಹ್ಲಾದರಾಜರಾಗಿದ್ದಾಗ ಆ ಪ್ರಹ್ಲಾದರಾಜರ ನರಸಿಂಹದೇವರು ಮೆರೆಸ್ತೀನಿ ಅಂತ ಹೇಳಿದಂತೆ. ಅದೇ ರೀತಿಯಾಗಿ ಕಲಿಯುಗದಲ್ಲಿ ನರಸಿಂಹದೇವರು ವಿಶೇಷವಾಗಿ ಪ್ರಹ್ಲಾದರಾಜರನ್ನು ರಥದಲ್ಲಿ ಕೂಡಿಸಿ ಮೆರೆಸ್ತಾ ಇದ್ದಾರಂತೆ. ಅದೇ ರೀತಿಯಾಗಿ ನಾನು ರಥೋತ್ಸವವನ್ನು ಮಾಡಿಸ್ತೀನಿ ಅಂತ ಹೇಳಿದಾಗ ಆ ರಥೋತ್ಸವ ಹೇಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಸಮಯದಲ್ಲಿ ವಿಶೇಷವಾಗಿ ಅವನು ಬಂದು ರಥೋತ್ಸವ ಮಾಡಿಸ್ತೀನಿ ಅಂತ ಅರ್ಕೆ ಮಾಡ್ಕೊಂಡ್ಬಿಟ್ಟ. ಆಯಿತು, ನಿನ್ನ ಇಚ್ಛೆ ರಾಯರ ಇಚ್ಛೆ ಏನಿದೆ ಅದಾಗಲಿ ಅಂತ ಹೇಳಿದಾಗ ಅದೇ ರೀತಿಯಾಗಿ ಅರಿಕೆ ಮಾಡಿಕೊಂಡಾಗ ತದನಂತರ ಭಗವಂತ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹ ಮಾಡಲೇಬೇಕಲ್ಲ ಅವನಿಗೆ.
ಏಕೆಂದರೆ ಅಗಮ್ಯ ಮಹಿಮರು ರಾಘವೇಂದ್ರ ಸ್ವಾಮಿಗಳು ಅವರಿಗೆಲ್ಲ ವಿಷಯ ಗೊತ್ತಿರುತ್ತೆ. ಅವ್ರಿಗೇನು ಗೊತ್ತಿರೋದು, ನಾ ಇವತ್ತಿನ ದಿವಸ ನಾವಿಲ್ಲಿ ಹೇಳಬೇಕು, ನಾನು ಈ ಜಾಗದಲ್ಲಿ ಕೂತ್ಕೊಂಡು ನೀನು ಮಾತಾಡಬೇಕು ಅಂತ ಹೇಳಿದ್ರೆ ಅವರ ಅನುಗ್ರಹ ಬೇಕೇ ಬೇಕು. ಅವರ ಅನುಗ್ರಹ ಇಲ್ಲಂದರೆ ಉಳ್ಕಂಡಿನೂ ಹರಡುತ್ತೆ. ಅದಕ್ಕೋಸ್ಕರವಾಗಿ ಇಂತಹ ಗುರುಗಳು ವಿಶೇಷ ಅನುಗ್ರಹವನ್ನು ಮಾಡಬೇಕು. ಅದೇ ರೀತಿಯಾಗಿ 1 ತಿಂಗಳಲ್ಲಿ ಅವರ ಗರ್ಭ ಕೂತ್ಕೊಂಡ್ಬಿಟ್ಟಿದೆ. ಡಾಕ್ಟರ್ ಹತ್ರ ಹೋಗಿದ್ದಾರೆ, 1 ತಿಂಗಳು ಆದ ಮೇಲೆ 20 ದಿವಸಗಳಲ್ಲಿ 1 ತಿಂಗಳು 20 ದಿವಸ ಆಗಿದೆ. ಡಾಕ್ಟರ್ ಚೆಕ್ ಮಾಡಿದ್ರೆ ಗರ್ಭ ಕೂತಿದೆಯಮ್ಮ, ನಿನಗೆ ಒಳ್ಳೆ ರೀತಿ ಭಗವಂತ ಅನುಗ್ರಹ ಮಾಡಿದ್ದಾರೆ ಅಂತ ಹೇಳಿದಾಗ ಹುಷಾರಾಗಿರಬೇಕು ನೀವು ಅಂದಾಗ 1 ದಿವಸ ಬಂದು ಇಲ್ಲಿ ಮೇಳಕ್ಕೆ ಎತ್ತಕ್ಕಾಗಿದೆ. ಕೆಳಗಡೆ ನಮ್ಮಲ್ಲಿ 2 ಬೃಂದಾವನಗಳಿದೆ. ನಮ್ಮ ಕ್ಷೇತ್ರದ 2 ಬೃಂದಾವನ. ಒಂದು ಇಲ್ಲಿ ಕ್ಷೇತ್ರದಲ್ಲಿ ಮೇಲ್ಗಡೆ ಇರ್ತಕ್ಕಂಥ ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಯರು, ಮೃತ್ತಿಕಾ ಬೃಂದಾವನದಲ್ಲಿ ವಿಶೇಷವಾಗಿ 42 ಸಾಲಿಗ್ರಾಮ ಇರ್ತಕ್ಕಂಥದ್ದು ವಿಶೇಷ. ಇದು ಕೆಳಗಡೆ ಇರ್ತಕ್ಕಂಥದ್ದು ಒಂದು ವಿಶೇಷ ವಿಜೇಂದ್ರ ತೀರ್ಥರು ಮತ್ತು ರಾಯರ ಮೂರ್ತಿಗೆ, ಅದರಲ್ಲೂ ವಿಶೇಷವಾಗಿ 21 ಸಾಲಿಗ್ರಾಮ ಇರ್ತಕ್ಕಂಥದ್ದು ಆ ಕ್ಷೇತ್ರ ಕೆಳಗಡೆ ಇರ್ತಕ್ಕಂಥದ್ದು ನಿಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಅನುಗ್ರಹದಿಂದ ಆ ಬೃಂದಾವನ ವಿಶೇಷವಾಗಿ ಮಾಡಿರ್ತಕ್ಕಂಥದ್ದು. ಅವರೇ ರಾಮದೇವರನ್ನು ಕೊಟ್ಟಿರ್ತಕ್ಕಂಥದ್ದು, ಅವರೇ ಪಂಚಮುಖಿ ಪ್ರಾಣದೇವರನ್ನು ಕೊಟ್ಟಿರ್ತಕ್ಕಂಥದ್ದು. ಅದನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಆ ಜಾಗದಲ್ಲಿ ಸತ್ಯಾತ್ಮತೀರ್ಥ ಶ್ರೀಪಾದಂಗಳು 3 ಬಾರಿ ಬಂದೋಗಿದ್ದಾರೆ, 5 ಬಾರಿ ಬಂದೋಗಿದ್ದಾರೆ ಈ ಕ್ಷೇತ್ರಕ್ಕೆ. ಅದಕ್ಕೋಸ್ಕರವಾಗಿ ಅಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಪವರಲ್ಲಿ ಆ ಜಾಗಕ್ಕೆ ಬಂದು ಪ್ರತಿ ನಮಸ್ಕಾರ ಮಾಡ್ಕೊಂಡು ಹೋಗೋದು. ತಾಯಿ ಬಂದು ಮೇಲೆ ಎತ್ತಕ್ಕಾಗ್ತಾ ಇರಲಿಲ್ಲ ಅವ್ರ ಕೈಲಿ. ಅದೇ ರೀತಿಯಾಗಿ ಆ ವಿಶೇಷ ಅನುಗ್ರಹ ಮಾಡಿದ್ರು. ರಾಯ ಆರಾಧನೆ ಸಮಯದಲ್ಲಿ ವಿಶೇಷವಾಗಿ ರಥೋತ್ಸವಕ್ಕೆ ಅವನು ಏನೇ ಖರ್ಚಾಗಲಿ ನಾನು ಮಾಡ್ತೀನಿ ಅಂತಕ್ಕಂಥವನಾದ. ಅದೇ ರೀತಿಯಾಗಿ ರಾಯ ಆರಾಧನೆ ರಥೋತ್ಸವವನ್ನು ಮಾಡಿಸಿದ. ಇವತ್ತಿನ ದಿವಸ ಅದನ್ನು ವಿಶೇಷವಾಗಿ ಮಾಘ ಮಾಸದ ದಶಮಿ ವಿಶೇಷವಾಗಿ ಅವನಿಗೆ ಸಂತಾನ ಗೋಪಾಲಕೃಷ್ಣನ ಅನುಗ್ರಹ ಆಗಿದೆ. ಗಂಡು ಮಗು ಜನನ ಆಗಿದೆ. ಇವಾಗ ಆ ಗಂಡು ಮಗು ಜನನ ಆಗಿರ್ತಕ್ಕಂಥದ್ದು ಬಹಳ ವಿಶೇಷ ಆಗಿದೆ ಅಂತ ಅವನಿಗೆ. ಸಾಕ್ಷಾತ್ ರಾಯರೇ ಹುಟ್ಟಿದ್ದಾರೆ. 3 kg 800 ಗ್ರಾಮ್ ಇದೆಯಂತೆ ಮಗು. ಅದಕ್ಕೋಸ್ಕರವಾಗಿ ಇವತ್ತು ಈಗ ಫೋನ್ ಮಾಡಿ ಹೇಳ್ದ. ಅದಕ್ಕೋಸ್ಕರವಾಗಿ ನಮ್ಮ ಗುರುಗಳು ವಿಶೇಷವಾಗಿ ಸೇವೆ ಮಾಡಿದರೆ ಏನು ಮಾಡ್ತಾರೆ ಭಗವಂತ ಅಂದರೆ, ಅವರ ಸೇವೆಯನ್ನು ಮಾಡಿಸ್ಕೊಳ್ಳೋದ್ರ ಮುಖ್ಯ ಅಲ್ಲ. ಅವರು ರಾಘವೇಂದ್ರ ಸ್ವಾಮಿಗಳು ನಮ್ಮ ಹತ್ರ ಏನೇ ಮಾಡಿಸೋದ್ರೂ ಅದಕ್ಕೆ ಹತ್ರಷ್ಟು ಕೊಟ್ಬಿಡ್ತಾರಂತವ್ರು. ಅದಕ್ಕೂ ಸೇವಕನೆಲೋ ನಾನು ಧಾರಿಸಿ ಬಂದೆನು ಸೇವೆಯೊಳಗೆ ನೀನು, ಸೇವಕನ ಸೇವೆಯನ್ನು ಸೇವಿಸಿ ಸೇವಕ ಭಾವವೀಯುತ ನಾವು ಮಾಡದೆ ಪರೆಯ ದೊರೆಯೊಳು ಪಾವನಾತ್ಮಕ ಪಾವ ಕರುಣೆ. ಬಾರೋ ಗುರು ರಾಘವೇಂದ್ರ ಭಾರಯ್ಯ ಭಾವಾ, ಬಾರೋ ಗುರು ರಾಘವೇಂದ್ರ. ಹಿಂದೆ ಮುಂದಿಲ್ಲನೆಗೆ ಈ ಗತಿ ಎಂದು ನಂಬಿದೆ ನಿನ್ನ ಪಾದವ, ಬಂಧನವ ಬಿಡಿಸೆನ್ನ ಕರ ಪಿಡಿ ಜಂದ ಕಂದ ಮುಕುಂದ ಬಂದು ಅಂತ ಗುರುಗಳ ಸ್ಮರಣೆಯನ್ನು ಮಾಡಿ ರಥೋತ್ಸವವನ್ನು ಮಾಡಿದ, ಎಲ್ಲವನ್ನು ಮಾಡಿದ. ಆದರೂ ಭಗವಂತ ವಿಶೇಷವಾಗಿ ಯಾವುದೋ ಒಂದು ತೊಂದರೆಯನ್ನು ಕೊಟ್ಟ ತಿರ್ಗಾ ಅವನಿಗೆ. ಆ ಕೊಟ್ಟಾಗ ಅದರಿಂದ ವಿಶೇಷವಾಗಿ ಅದರಿಂದಲೂ ಪಾರು ಮಾಡಿದ ಭಗವಂತ. ಯಾಕೆಂದರೆ ದಾಸರು ಅದನ್ನು ಮಾಡಿದ್ರು. ರೋಗಹರಣೆ ಕೃಪ ಸಾಗರ ಶ್ರೀಗುರು ರಾಘವೇಂದ್ರನೇ ಪರಿಪಾಲಿಸು. ಜಗನ್ನಾಥದಾಸರು ವಿಶೇಷವಾಗಿ ಹೇಳಿರ್ತಕ್ಕಂಥ ಸಂತತ ದೂರ್ಮತ ತ್ವಾಂತ ದಿವಾಗರ ಸಂತ ವಿನುತಮಕ ಲಾಲಿಸು, ಪಾವನ ಘಾತ್ರಸು ದೇವ ವರನೆತವ ಸೇವಕ ಜನರೊಳಗಾಡಿಸು, ಘನ್ನ ಮಹಿಮ ಜಗನ್ನಾಥ ವಿಠಲ ಪ್ರಿಯ ನಿನ್ನ ಆರಾಧನೆ ಮಾಡಿಸು ಅಂದಾಗೆ ಆ ಜಗನ್ನಾಥದಾಸರ ಅನುಗ್ರಹ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅವನ ಅನುಗ್ರಹವನ್ನು ಮಾಡಿ ಇವತ್ತಿನ ದಿವಸ ಅವನಿಗೆ ಸಂತಾನ ಭಾಗ್ಯ ಆಗಿದೆ. ಆ ಭಗವಂತ ಅವನು ಏನಂದ್ರೆ ರಾಘವೇಂದ್ರ ಸ್ವಾಮಿಯನ್ನು ನಂಬಿದರೆ ಅಂತ ಹೇಳಿದ್ರೆ, ನಂಬಿ ಕೆಟ್ಟವರಿಲ್ಲವೋ ನಂಬದೆ ಕೆಟ್ಟರೆ ಕೆಡಲಿ, ರಾಯರನ್ನು ನಂಬಿದಾಗ ಯಾವತ್ತೂ ಕೈ ಬಿಡಲ್ಲ. ಅದಕ್ಕೋಸ್ಕರವಾಗಿ ದಾಸರು ಹೇಳ್ತಾರೆ, ಅದರಲ್ಲೂ ದಾಸರು ಹೇಳಿದೆ, ಗುರುವಿನ ಗುಲಾಮನಾಗುವ ತನಕ ದೊರೆಯ ತಣ್ಣ ಮುಕುತಿ ಅಂತ ಗುರುಗಳ ಸೇವೆಯನ್ನು ಮಾಡಿದ. ಆ ಗುರುಗಳು ಯಾರು ಮುಖೇಣವಾಗಿ, ಏಕೆಂದರೆ ಸಾಕ್ಷಾತ್ ಗುರುಗಳು ಸ್ಥಿರವಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅವರು ಆ ಕೂತ್ಕೊಂಡು ಬೇರೆಯವರು ಮುಖೇಣವಾಗಿ ಸ್ವಪ್ನದ ರೀತಿಯಲ್ಲಿ ಆಗ್ಬೋದು, ಬೇರೆಯವ್ರ ಮುಖೇಣವಾಗಿ ಆಗಿರ್ಬೋದು, ಅವರ ಅಂತರ್ಯಾಮಿ ಅದವರು ಬಂದು ಗುರುಗಳು ಕೂತ್ಕೊಂಡು ಅವರನ್ನು ನುಡಿಸಿ ಅವನ ಅನುಗ್ರಹವನ್ನು ಮಾಡಿದ್ರಲ್ಲ, ಅದು ವಿಶೇಷವಾಗಿರ್ತಕ್ಕಂಥದ್ದು. ಪ್ರತಿದಿನ ಅವನ ಆಯುರ್ ಸೇವೆಯನ್ನು ಮಾಡ್ತಾ ಇದ್ದಾನೆ. ಆ ಗುರುಗಳು ಅವನಿಗೆ ಅವರ ಮನೆಯಲ್ಲಿ ಕುಟುಂಬಕ್ಕೆಲ್ಲರಿಗೂ ಆರೋಗ್ಯಗಳನ್ನು ಸಕಲೇಶ್ವರನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಭಗವಂತನೇ ಪ್ರಾರ್ಥನೆ ಮಾಡ್ತಾರೆ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ
ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಇಂಥ ಅತ್ಯಂತ ದಯಾಳರಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು, ವಿಶೇಷವಾಗಿ ಕಾಮಧೇನು ಕಲ್ಪವೃಕ್ಷರಾಗಿರ್ತಕ್ಕಂಥ ರಾಯರು, ತಿರುಪತಿಯ ತಿಮ್ಮಪ್ಪ, ಮಂತ್ರಾಲಯದ ರಾಘಪ್ಪ ಇಬ್ಬರು ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ. ನೀವೆಲ್ಲರಿಗೂ ರಾಯರ ಅನುಗ್ರಹಾಚಾರ ನೋಡ್ತಕ್ಕಂಥ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಹಂಸನಾಮಕ ಭಕ್ಷ್ಯಾಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री राघवेन्द्राय नमः।